ನನ್ನ ಮಗ ಇಷ್ಟಪಟ್ಟು ಅವ್ರು ಇಷ್ಟಪಟ್ರೆ ಆಗಲಿ. ಬೇಡ ಅನ್ನೋದು ಮಾತಾಡಿಸ್ತಾನೆ. ಅವ್ನು ಬಂದ ಆನಂದ ನಮ್ಮ ನಿಮ್ಮ. ಯಾಕಂದ್ರೆ ಅವ್ರ ಊರಿಗೆಲ್ಲ ಎಷ್ಟೇ ಸೆಲೆಬ್ರಿಟಿ ಆಗಿದ್ರು ನಿಮಗೆ ಮಗನೇ ಅಂದ್ರೆ ಹೆಣ್ಣು ಕೊಡಲ್ರು. ಅದಕ್ಕೆ ಏನಂದ್ರೆ ನನ್ನ ಮಗಳದೇ ಒಂದಿದು. ನನ್ನ ಮಗಳು ಅಂದ್ರೆ ನನ್ನ ಮಗಳು ಕೆಲ್ಸದವ್ರು ಮಾಡುವ ಸುಮ್ಮನಿರಪ್ಪ ಅಂದ್ರೆ ಅವ್ವ ಕೆಲಸದವ್ರು ಅವ್ರು ಇವ್ರು ಬೇಡ, ಹಳ್ಳಿಯವ್ರೇನು ಇಟ್ಟುನಲ್ರ ಅಂದ್ರೆ ನಮ್ ಕಷ್ಟ ಬದ್ದಿಮೆ ಸುಮ್ಮನಿರಪ್ಪ, ಯಾಕೆ ಹಿಂಗೆಲ್ಲ ಅಡಿಯ ನೀನು ಅಂದ್ರೆ. ಅಮ್ಮ ಈಗ ಗಿಲ್ಲಿ ನಟ ಅವ್ರು ಗೆಲ್ಬೇಕು ಅಂತ ಅನ್ಸುತ್ತಾ? ಗೆಲ್ಬೇಕು ಅನ್ನೋ ಆಸೆ ಇಲ್ವಪ್ಪ ನಮ್ಗೆ. ಗೆಲ್ಬೇಕು, ತಾಯಿಯಾಗಿ ಇದ್ಕೊಂಡು ಇಷ್ಟೆಲ್ಲ ಕಷ್ಟ ಬಿದ್ದವನೆ, ಇಷ್ಟೆಲ್ಲ ಇದ್ ಮಾಡ್ಕೊಂಡು ಅಂದ್ರೆ ಕಷ್ಟದಲ್ಲಿ ನಂದವನೆ, ಇಷ್ಟೆಲ್ಲನೂ ಜನಗಳು ಪ್ರೀತಿ ಕೊಡ್ತಾವ್ರೆ, ಅದರಿಂದ ಗೆಲ್ತಾನೆ ಅಂತಾನೆ. ಈಗ ಒಂದ್ ವೇಳೆ ಗೆದ್ರೆ ಅವ್ರು ಕೊಡೋ 50 ಲಕ್ಷ ನಿಮ್ಮ ಜೀವನಕ್ಕೆ ಎಷ್ಟು ಮುಖ್ಯ ಆಗುತ್ತೆ? ಅಯ್ಯೋ ನಮ್ಮ ಮುಖ್ಯ ಅಂದ್ರೆ ಅದೇ ನಮ್ಗ ಇದು, ಅವನ ಭವಿಷ್ಯ, ಅವನ ಇದಕ್ಕೆ ಎಲ್ಕ ಅದೇ. ಏನ್ ಮಾಡ್ತೀರಾ ಅಂದ್ರೆ ಅವ್ರ ಭವಿಷ್ಯಕ್ಕೆ ಏನ್ ಮಾಡ್ಕೊಡ್ತೀರಾ? ಏನೋ ಅವನ್ಗ ಆಗುದ್ ಮಾಡ್ಕೊಂಡು ಏನೋ ಇರ್ಲಿ ಕಣಪ್ಪ, ಚೆನ್ನಾಗಿರ್ಲಿ. ಅಂದ್ರೆ ಅಪ್ಪ ಅಮ್ಮನ್ನು ಚೆನ್ನಾಗಿ ನೋಡ್ಕೊತಾನೆ. ಅಂದ್ರೆ ಅಪ್ಪ ಅಮ್ಮ ಕಷ್ಟದಲ್ಲಿ ತುಂಬಾ ನಂದವ್ರೆ ಅಂದ್ಬಿಟ್ಟು ಅಪ್ಪ ಅಮ್ಮನ್ ಮಾತ್ರ ಚೆನ್ನಾಗಿ ಪ್ರೀತಿಯಾಗಿ ನೋಡ್ಕೊತಾನೆ, ಮಾತಾಡಿಸ್ತಾನೆ. ಅವ್ನು ಬಂದ್ರೆ ಒಂದು ಆನಂದ ನಮ್ಮ ಮನೆಯಾಗ. ಅಷ್ಟೇ ನಿಮ್ಮ. ಯಾಕಂದ್ರೆ ಅವ್ರ ಊರಿಗೆಲ್ಲ ಎಷ್ಟೇ ಸೆಲೆಬ್ರಿಟಿ ಆಗಿದ್ರು ನಿಮಗೆ ಮಗನೇ ಅಂದ್ರೆ ನಮ್ಗೆ ಯಾವಾಗ ಯಾವ ತರ ಇದ್ನ ಅದೇ ತರ ನಮ್ಗೆ. ಹಿಂಗೆಲ್ಲ ಅವನಿ ಅಂತ ಏನ್ ದುರಂಕಾರ ಇಲ್ಲ. ಮೊದ್ಲು ಹೆಂಗ್ ಬರ್ತಿದ್ನ, ಹೆಂಗ್ ಮಾತಾಡ್ತಿದ್ನ, ಹೆಂಗವ್ವ ಅಂತಿದ್ನ, ಹೆಂಗಪ್ಪ ಅಂತಿದ್ನ, ಅದೇ ತರ ಬಂದ್ ಕೂತ್ಕೋದು. ಅವನು ನಾನ್ ಮೇಲ್ ಕೂತಿದ್ರು ಅವ್ನ ಕಾಲ್ ದಂಡ್ಲು ಕೂತ್ಕೋದು, ಅದೆಲ್ಲ ತುಂಬಾ ಖುಷಿ. ಅಯ್ಯೋ ಅವ್ರು ಯಾವುದೇ ಆಗ್ಲಿ ನೆಲ ಅದೇನುದಿಲ್ಲ, ಒಂದು ಹಾಸಿಗೆ ಅನ್ನೋದಿಲ್ಲ, ಯಾವುದೇ ಅದೊಂದೇ ಸಂತೋಷ ನನ್ಗೆ ಕಣಪ್ಪ. ಅದೊಂದೇ ತುಂಬಾ ಇದು. ಅವ್ನು ಯಾವುದು ಒಂಥರ ಇದ್ ಮಾಡ್ಕ ಕೂತ್ಕೋದಿಲ್ಲ. ಮಾಮೂಲಿ ಮೊದ್ಲು ಹೆಂಗ್ ಕೂತ್ಕೋತಿದ್ ಹಂಗೆ ಅವ್ವ ಅನ್ಕ ಹಿಂಗ್ ಕೂತ್ಕೋದು, ಕೈ ಹಾಕೊಂಡು ಇದ್ ಮಾಡುದು ಎಲ್ಲಾನು ಅದೇ ತರ. ಆಕ್ಚುಲಿ ಅವರು ಈ ಶಾರ್ಟ್ ಫಿಲ್ಮ್ ಎಲ್ಲ ಮಾಡೋರಲ್ಲ, ಈ ಕೆಲವೊಂದು ಬಹಳ ಒಳ್ಳೆ ಶಾರ್ಟ್ ಫಿಲ್ಮ್ ಮಾಡೋರು. ಈ ಹೆಣ್ಮಕ್ಳು ಬಂದು ಆಸ್ತಿ ಕೇಳಿದ್ರೆ ಏನಾಗುತ್ತೆ, ಮತ್ತೆ ಈಗ ಆಸ್ತಿ ವಿಚಾರಕ್ಕೆ ಯಾಕೆ ಹೊಡೆದಾಡ್ತಾರೆ ಅಣ್ಣ ತಮ್ಮದಿರು, ಅದೆಲ್ಲ ಒಳ್ಳೊಳ್ಳೆ ಅಂದ್ರೆ ಅದು ಅಂದ್ರೆ ಇವಾಗ. ಆಮೇಲೆ ಹೆಣ್ಣು ಕೊಡಲ್ರು, ಅದಕ್ಕೆ ಏನಂದ್ರೆ ನನ್ನ ಮಗಳದೇ ಒಂದಿದು. ನನ್ನ ಮಗಳು ಅಂದ್ರೆ ನನ್ನ ಮಗಳು ಕೆಲ್ಸದವ್ರು ಮಾಡುವ ಸುಮ್ನಿರಪ್ಪ ಅಂದ್ರೆ ಅವ್ವ ಕೆಲಸದವ್ರು ಅವ್ರು ಇವ್ರು ಬೇಡ, ಹಳ್ಳಿಯವ್ರೇನು ಇಟ್ಟುನಲ್ರ ಅಂದ್ರೆ ನಮ್ ಕಷ್ಟ ಬದ್ದಿಮೆ ಸುಮ್ನಿರಪ್ಪ, ಯಾಕೆ ಹಿಂಗೆಲ್ಲ ಅಡಿಯ ನೀನು ಅಂದ್ರೆ ಕಷ್ಟ ಇಷ್ಟ ಅಲ್ಲ, ಹಳ್ಳಿಯವ್ರಿಗೆ ಮಾಡೋಣ. ಏನು ನಿಮ್ಮ ಮಗಳನ್ನ ಹಳ್ಳಿಯವ್ರಿಗೆ ಕೊಟ್ಟದ? ಹಳ್ಳಿಯವ್ರಿಗೆ ಕೊಟ್ಟಿವಿ ಇಲ್ಲಿಗೆ. ಅಂದ್ರೆ ಕೆಲಸದಲ್ಲಿ ಅವ್ರೆ ಅಂದ್ರೆ ಇಲ್ಲಿ ಊರಲ್ಲಿ ಅವ್ರೆ ಅಂತೇವ್ರಿಗೆ ಕೊಟ್ಟಿವಿ. ಅದಕ್ಕೆ ಒಂದಿತ್ತು ತೆಗೆದ್ಬಿಟ್ನ ಮೊಬೈಲಲ್ಲಿ. ಅದು ಯಾವುದೋ ಒಂದು ಅಂದ್ಬಿಟ್ಟು ಅದನ್ನು ತೆಗೆದ್ನ. ನಾನು ಅಯ್ಯೋ ಏನೋ ಮಾನ ಮರೋದಕ್ಕೆ ಕಳೀತೀಯಲ್ಲೋ ಏನಪ್ಪ ಅಂದ್ರೆ ನಿನ್ನ ಮಾನ ಮರೋದು ಮಂತ್ಯಕ್ಕೆ ಹಳ್ಳಿಯವ್ರು ಮಾಡಬೇಕು, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ಅಷ್ಟೇ ಅವನು. ಈಗ ಮೊದಲು ಗಿಲ್ಲಿ ನಟಿಗೆ ಹಳ್ಳಿ ಹುಡುಗ ಏನು ಕೆಲಸ ಇಲ್ಲ, ಹೆಣ್ಣು ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತು, ಹಳ್ಳಿ ಹುಡುಗರಿಗೆ ಏನೇ ಜಮೀನು ಇರಲಿ ಕೆಲಸ ಹೆಣ್ಣು ಕೊಡ್ತಾ ಇಲ್ಲ. ಇವಾಗ ಗಿಲ್ಲಿ ನಟಿಗೆ ಹೆಣ್ಣು ಕೇಳಿದ್ರೆ ಕೊಡ್ತಾರಲ್ಲ ಮಂಡ್ಯದಲ್ಲಿ? ಕೊಡ್ತಾರೆ ಕಣಪ್ಪ. ತುಂಬ ಜನಗಳು ಪ್ರೀತಿ ಚೆನ್ನಾಗದಲ್ವಾ, ಅದರಿಂದ ಮಾಡ್ತಾರೆ ಅಂತ. ನಿಮ್ಮ ಮಗನಿಗೆ ಯಾವಾಗ ಮದುವೆ ಆಗಿದ್ದು? ಅಂದ್ರೆ ಇನ್ನೊಬ್ರಿಗೆ, ಇವ್ರ ಅಣ್ಣಂಗೆ? ಇನ್ನೊಬ್ಬನಿಗೆ 2 ವರ್ಷ ಆಯ್ತು. 2 ವರ್ಷ 2 ವರ್ಷ ಆಯ್ತು. ಅದೇ ಹಳ್ಳಿಯವರೇನ? ಹಳ್ಳಿಯವರು ಇಲ್ಲ ಹಳ್ಳಿ ಅಂತ ಹಳ್ಳಿಯವರು. ಅವ್ರೇನು ಕೆಲಸ ಮಾಡ್ತಾರೆ ಅಣ್ಣ? ಅವರು ಇವಾಗ ಆರಂಭ ಮಾಡ್ತಾವ್ರೆ ಜಮೀನ್ ಕೆಲಸ. ಕುರಿಗಳು ನೋಡೋದು ಕುರಿ ನಾವು ನಮ್ಮ ಯಜಮಾನ್ರು. ಅವ್ರು ಬೇರೆ ಕೆಲಸ ಮಾಡ್ತಾರೆ. ಅವ್ರು ಅದೇ ನಮ್ಗೇನಾದ್ರು ನಮ್ಗೇನು ಜಾಸ್ತಿ ಬೆಳೆ ಬೆಳೆದು ಭತ್ತ ಅದು ಇದು ಬೆಳ್ಕೊಂಡು. ಈಗ ನಿಮ್ಮ ಜೀವನಕ್ಕೆ ಅಂದ್ರೆ ಬರೀ ಕುರಿಗಳು ಬರೋ ಲಾಭ, ಮತ್ತೆ ಅದು ಭತ್ತ ಗಿತ್ತ ಭತ್ತ ಬೆಳೆದಂದ್ರೆ ಉಣ್ಕೋಕಾಯ್ತದೆ, ಕುರಿ ಪರಿ ಮೇಯಿಸ್ಕೊಂಡು. ಇವಾಗ ಪರವಾಗಿಲ್ವಾ? ಅವ್ರ ಗಿಲ್ಲಿ ನಟ ಎಲ್ಲ ಒಳ್ಳೆ ಶೋ ಗೆದ್ದಿದ್ದಾರೆ, ಒಳ್ಳೆ ದುಡ್ಡು ಬರುತ್ತೆ. ಒಳ್ಳೆ ದುಡ್ಡು ಅಂದ್ರೆ ನಮ್ಮ ಜೀವನ ಚೆನ್ನಾಗಿ ಇದು ಮಾಡ್ತಾನೆ. ಯಾವನವ್ರ ಕಷ್ಟ ಸುಖ ನೋಡ್ತಾನೆ. ಮಾಮೂಲಿ ಒಪ್ಪನ ಈಗ ನಮ್ಮ ಮನೆಯವರು ಏನಾದ್ರು ಸರ್ ಹಾರ್ಟ್ ಆಪರೇಷನ್ ಅವ್ರದ್ದು ಇದು ಮಾಡಿದ್ನ ಅವ್ರು ನೋಡ್ಕೊತಾನೆ. ಮಾಮೂಲಿ ನಮ್ಮ ಮನೇಲಿ ಏನೋ ಜವಾಬ್ದಾರಿ ಅವಂದೇ ಜವಾಬ್ದಾರಿ. ಈಗ ಬಿಗ್ ಬಾಸ್ ಮನೆಗೆ ವಿಚಾರಕ್ಕೆ ಬಂದ್ರೆ, ಈಗ ಅಶ್ವಿನಿ ಗೌಡ ಅವರು, ಯಾಕೆಂದ್ರೆ ಅವ್ರಿಬ್ರಿಗೂ ಸಿಕ್ಕಾಪಟ್ಟೆ ವಾರ್ ನಡೀತಾ ಇರುತ್ತೆ. ಸೊ ಅವ್ರು ನೋಡಿದಾಗ ನಿಮ್ಮ ಮಗನ ಏನೋ ಒಂದು ಬೈತಿರ್ತಾರೆ ಅಂದ್ಕೊಳ್ಳಿ, ನಿಮ್ಗೆ ಹೆಂಗ ಅನ್ಸುತ್ತೆ ಟಿವಿ ನೋಡಿದಾಗ? ಇಲ್ಲ ಅದು ಅದು ಇದು ಮಾಡಿದ್ರೆ ಅವನೇನು ಬೇಜಾರು ಮಾಡ್ಕೋದಿಲ್ವಲ್ಲ, ಅದೊಂದು ಸಂತೋಷ ಆಯ್ತು. ಅದು ಅಕಸ್ಮಾತ್ ಅವ್ರು ಬೈದಾಗ ಸಪ್ಪು ಕುತ್ಕೊಂಡ್ಬಿಟ್ರು ಯಾರೋ ಗಿಲ್ಲಿ ನಟ, ಸೊ ಹಿಂಗ್ ಬೈದ್ಬಿಟ್ರಲ್ಲ, ನನ್ನ ಮರ್ಯಾದೆ ಕಳೆದ್ಬಿಟ್ರಲ್ಲ, ಏನೋ ಒಂದು ಸುಮ್ಮನೆ ಕುತ್ಕೊಂಡ್ರು, ಆಗ ನಿಮ್ಗೆ ಹೆಂಗ್ ಅನ್ಸ್ಬೋದು? ನಮ್ಗೇನು ಅನ್ಸೋದಿಲ್ಲ. ಇಲ್ಲ ಅವ್ರ ಅಪ್ಪ ಬೈತಾ ಇದ್ನಲ್ವಾ, ಅವ್ರ ಅಪ್ಪ ಬೈತಾ ಇರೋದು
ಬಿಡು ಅದಾಗೆ ಒಳ್ಳೇದಕ್ಕೆ ಒಳ್ಳೇದೇ ಅದು ಅಂತ ನಾವು ತಿಳ್ಕೊತೀವಿ, ಅದೇನು ಬೇಜಾರು. ನೀವು ಕೋಪ ಮಾಡ್ಕೊಳಲ್ವಾ ಶಿಡಿಗಳು ಸಿಗಲಿ ಇವರಿಗೆ ಹೊಡೆದ್ಬಿಡೋಣ ಅಂತ? ಅದೇನು ಅನ್ಕೋದು ಒಂದೊಂದು ಸರ್ ಅನ್ಸಿದ್ರು ಆಮೇಲೆ ಇದು ಶೋ ಇದು. ಸೊ ಈ ಮತ್ತೆ ಅಲ್ಲಿ ಈ ಬಿಗ್ ಬಾಸ್ ಮನೇಲಿ ಮಲ್ಲಮ್ಮನ ಬಗ್ಗೆ ಏನಿಸುತ್ತೆ? ಆಲ್ಮೋಸ್ಟ್ ನಿಮ್ಮ ಏಜ್ ಅವರು ಮಲ್ಲಮ್ಮ ಅಂದ್ರೆ ಇದ್ರಲ್ಲಿ ಹೋಗವ್ರಲ್ಲ ಅದೊಂದೇ ಸಂತೋಷ ಅಲ್ವಾ. ಆ ಏಜಲ್ಲಿ ಆ ಥರ ಎಲ್ಲ ಮಾಡ್ತಾರಲ್ಲ, ಮಾಡ್ತಾವಳೆಲ್ಲ ಮಾತಾಡ್ಕೊಂಡು ಅಲ್ಲಿಗೆ ಹೋಗವಳೆ, ಅದೊಂದೇ ಸಂತೋಷ. ಈಗ ನೆಕ್ಸ್ಟ್ ಬಿಗ್ ಬಾಸ್ ಅಲ್ಲಿ ಈಗ ನಿಮ್ಮ ಮಗ ವಿನ್ನರ್ ಆಗ್ತಾರೋ ಅಥವಾ ಏನೋ ಒಂದು ವಿನ್ನರ್ ಆಗ್ತಾರೆ ಅಂದ್ಕೊಳ್ಳೋಣ, ಈ ಶೋ ಮುಗೀತೆ, ನೆಕ್ಸ್ಟ್ ಯಾವುದೋ ಶೋನಲ್ಲಿ ನಿಮ್ಮನ್ನು ಕರೀತಾರೆ ಬಿಗ್ ಬಾಸ್ಗೆ, ಏನ್ ಮಾಡ್ತೀರಾ? ಹೋಗ್ತೀರಾ? ಹೋಗ್ನೇ ಬೇಕಲ್ಲ, ಮಗ ಇದ್ಮೇಲೆ ಹೋಯ್ತೀನಿ. ಅಲ್ಲ ಕಂಟೆಸ್ಟೆಂಟ್ ಆಗಿ ಹೋಗ್ತೀರಾ? ಆ ಥರ ಹೋಗ್ನಾರು ಸುಮ್ಮನೆ ಜಸ್ಟ್ ಶೋ ಹೋಗ್ತೀರಾ, ಕಂಟೆಸ್ಟೆಂಟ್ ಆಗಿ ಹೋಗಲ್ಲ? ಅದು ಅಂದ್ರೆ ಮಾತಾಡೋಕೆ ಇದು ಮಾಡೋಕೆ ಜಾಸ್ತಿ ಹೋಗಲ್ಲ. ಜನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂದ್ರೆ? ಮತ್ತೆ ಬಿಗ್ ಬಾಸ್ ಈಗ ನಿಮ್ಮ ಮಗಂಗೆ ಯಾವಾಗ ಮದುವೆ ಮಾಡ್ತೀರಾ? ಮಗನ ಮದ್ವೆ ಅಂದ್ರೆ ಅವನು ಮುಗಿದ್ ಬಂದ ಅವ್ನು ಯಾವಾಗ ಮದ್ವೆ ಆಗ್ತೀನಿ ನನಗೆ ಮದುವೆ ಆಯ್ತೀನಿ ಅಂತ ಇದು ಮಾಡ್ತಾನೆ ಅವಾಗ ಅದು. ಅದೇನು ಅವ್ದು ಯಾವುದು ಇದು ಮಾಡೋದಿಲ್ಲ. ಇವಾಗ ಇಷ್ಟೆಲ್ಲ ಕಷ್ಟ ಬಿದ್ದು ಬಂದವನೇ ಅವ್ನ ಮದುವೆ ಯಾವಾಗ ಇಷ್ಟಪಟ್ಟು ಆಯ್ತೀನಿ ಅಂತಾನೆ ಅವಾಗ ಆಗಲಿ. ಅದೇ ಈಗ 3 ಶೋನಲ್ಲೂ ಪೇರ್ ಇದ್ರು, ಸೊ ನಿಮ್ಗೆ ಅಷ್ಟು ಪೇರಲ್ಲಿ ಯಾವ ಪೇರ್ ನಿಮ್ಗೆ ಮಗನಿಗೆ ಇಷ್ಟು ಚೆನ್ನಾಗೈತೆ ಅನಿಸುತ್ತೆ? ಅಂದ್ರೆ ಇದು ಚೆನ್ನಾಗದೆ, ಬಿಗ್ ಬಾಸ್ ಚೆನ್ನಾಗದೆ, ಅಂದ್ರೆ ಕಾವ್ಯ ಪೇರ್ ಚೆನ್ನಾಗಿದೆ. ಚೆನ್ನಾಗದೆ. ಈಗ ಕಾವ್ಯ ಅವ್ರ ಮನೇಲಿ ಒಪ್ಕೊಂಡ್ಬಿಟ್ರು, ಈಗ ಸಪೋಸ್ ಬಿಗ್ ಬಾಸ್ ಮುಗಿದ್ಮೇಲೆ ಇಬ್ರು ಒಪ್ಕೊಂಡ್ಬಿಟ್ರು, ಅವ್ರ ಮನೇಲಿ ಒಪ್ಕೊಂಡ್ಬಿಟ್ರು, ನೀವೇನಂತೀರಾ? ಮತ್ತಿದ್ಮೇಲೆ ಅವ್ರಿಷ್ಟ, ನನ್ನ ಮಗ ಇಷ್ಟಪಟ್ಟು ಅವ್ರು ಇಷ್ಟಪಟ್ರೆ ಅಲ್ಲಿ ಬೇಡ. ನಿಮ್ಮ ಮಗ ಡಿಸಿಷನ್ ಅವ್ರು ಏನು ಇಷ್ಟಪಟ್ಟರು ಒಳ್ಳೇದು ಅನಿಸುತ್ತೆ ಮಾಡಿ. ಫೈನಲ್ ಆಗಿ ಸೊ ಜನರಿಗೆ ಏನು ಹೇಳ್ತಾರೆ ನಿಮ್ಮ ಮಗನ ಬಗ್ಗೆ? ಜನಕ್ಕೆಲ್ಲ ನಮಸ್ಕಾರ. ನನ್ನ ಮಗನ ಗೆಲ್ಲಿಸಿ ಇವಾಗ ಹೆಂಗೆ ಪ್ರೀತಿ ತೋರ್ತಾ ಇದ್ದಾರೆ ಅದೇ ಥರ ಪ್ರೀತಿ ತೋರ್. ನೀವು ವೋಟ್ ಮಾಡ್ತಿದ್ರ ಅವ್ರಿಗೆ, ನಿಮ್ಮ ಮಗನಿಗೆ? ಮಾಡ್ತಾರೆ. ನಮಗಂತೂ ಮೊಬೈಲ್ ಇಲ್ಲ, ಮಗಳು ಮಗ ಅವರೆಲ್ಲ ಅವ್ರಿಗೆಲ್ಲ ಗೊತ್ತು ಮಾಡೋದು, ಮಾಡ್ತಾವ್ರೆ. ನಿಮ್ಮ ರಿಲೇಷನ್ಗೆಲ್ಲ ಹೇಳಿದ್ರಾ ನನ್ನ ಮಗ ಗೆಲ್ಸ್ಕೊಡಿ ವೋಟ್ ಹಾಕಿ ಅಂತ? ಮಾಡ್ತಾರೆ.